ಕಾಮಿಡಿ ಕಿಲಾಡಿಯಲ್ಲಿ ತುಂಬಾ ತರಲೆ ಯಾರು ಇಷ್ಟ ಜನದಲ್ಲಿ? ಎಲ್ರು ಮೇಡಮ್, ಎಲ್ರನ್ನ ಎಲ್ರು ತರಲೆ ನನ್ನ ಮಕ್ಳು. ಇಲ್ಲ ಇಲ್ಲ ನಿಮ್ಮನ್ ಬಿಟ್ಟ ಅವರು ಇವನೊಬ್ಬನೇ ನನಗ್ ಶತ್ರು. ಹೌದಾ? ಇವನೊಬ್ಬನೇ ನನಗ್ ಶತ್ರು. ಸತ್ರು ಹೇಳಿದ್ದೆ, ಸತ್ರು ಹೇಳಿದ್ದೆ, ಶತ್ರು ಸತ್ರು ಅಂತೆ. ಇವನೊಬ್ಬ ನನ್ಗೆ ಸತ್ರು. ಸ್ಟೈಲಿಶ್ ಆಗಿ ಇಡಲ್ಲ ಅದು. ಅಲ್ಲ, ಎಲ್ರು ಅಷ್ಟೇ ಇಷ್ಟ ಕಾಡಿಸ್ತಾನೆ ಅಂದ್ರೆ ಒಂದು ಹೈ ಟೆಂಪರೇಚರ್ ಹೋಗ್ಬಿಟ್ಟು ಬರ್ಬೇಕು, ತಲೆ ಸಿಟ್ಟು ಬಂದು ಆಮೇಲೆ ಕೂಲ್ ಆಗ್ಬೇಕು. ಅಂದ್ರೆ ಜಾಸ್ತಿ ಮಾತಾಡೋದು. ನಿಮಗ್ ಕಾಡ್ಸಲ್ಲ, ನನ್ಗೆ ಮಿಂಚುಗೆ ಮಂತನಿಗೆ ನಮ್ಗೆಲ್ಲ ಚೆನ್ನಾಗಿ ಗೋಳೈಕೋತಾನೆ ಪಾಪ. ಆ ದಿವ್ಯಾಂಚನ್ ಅಂತ 3ನೇ ಸೀಸನ್ ಅಲ್ಲಿ ಹುಡುಗಿ ಅವನು ಒಂಥರ ಹುಡುಗಿತಾರಲ್ವಾ, ಹುಡುಗಿರ ಜೊತೆ ಬೇರೆದಂದ್ರೆ ತುಂಬಾ ಇನ್ನು ನೀನ್ ಅಂದ್ರೆ ಒಂದ್ ಪಕ್ಷ ಒಪ್ಕೋತೀನಿ ಸೂರಜ್, ನಾನು ಅವನ ಅಂದ್ರೆ ಒಪ್ಕೊಳಲ್ಲ. ಅವನೊಂಥರ ಗಂಡ್ಸು ಅವನು. ಅದು ಒಂಥರ ಅಂದ್ರೆ ಬರೀ ಹೆಣ್ಮಕ್ಳಿಗೆ ಸಿಟ್ಟು ಬರಂಗ್ ಮಾತಾಡ್ತಾನ ಅವನು. ಹೆಣ್ಮಕ್ಳಿಗೆ ಸಿಟ್ಟು ಕೋಪ ಬರುತ್ತೆ, ಸುಮ್ನೆ ಬೈತಾನೆ. ಏನೋ ಸುಮ್ನಿದ್ಯಾ ನೀನ್ ಒಂಥರ ಗಂಡಸು ನೀನ್ ಯಾಕೆ ರೊಚ್ಚಿಗೆ ಹೇಳ್ತೀಯ? ಬೇಸರ ಆಗುತ್ತೆ. ಬೇಸರ ಇಲ್ಲ ಕಣ, ಇರ್ಲಿ. ಒಂಥರನೇ ಇಲ್ಲ, ಅವ್ನ ಏನ್ ಮಾಡ್ತಾನೆ ಗೊತ್ತಾ, ನಾವೇನೋ ಸ್ಕ್ರಿಪ್ಟ್ ಇಟ್ಕೊಂಡು ಸುಮ್ನೆ ನಿಂತಿರ್ತೀವಿ. ಹೇಗೆ ಸುಮ್ನೆ ನಿಂತಿದ್ಯಾ, ಹೋಗ ಪ್ರಾಕ್ಟೀಸ್ ಮಾಡು ಅಂತಾನೆ. ಸುಮ್ನೆ ಬಯಸ್ಕೋಬೇಕು ಅವನ ಹತ್ರ. ಒಂಥರ ಸಿಟ್ಟು, ಒಂದ್ ಲೆವೆಲ್ ಅಲ್ಲಿ ಸಿಟ್ಟು ಬರುತ್ತೆ. ಆಮೇಲೆ ಒಂದ್ ಸ್ವಲ್ಪ ಊಟ ಟೈಮ್ ಎಲ್ಲ ನಮ್ದೇನು ಸ್ಕ್ರಿಪ್ಟ್ ಹಾಗೆ ಕಣ, ಈಗ ಅವಾಗ ಕ್ಯಾಶುವಲ್ ಆಗಿ ಮಾತಾಡ್ತಾನೆ. ಆಗ ನಮಗ್ ಬೈಯಕ್ಕೆ ಮನ್ಸ್ ಬರಲ್ಲ. ನಾವ್ ಕಾಯ್ತಿರ್ತೀವಿ, ನನ್ ಮಗನೇ ನೀನ್ ಮುಗಿಸ್ಕೊಂಡ್ ಬಾ ಬ್ರೇಕ್ ಟೈಮ್ ಅಲ್ಲಿ ಸರಿಯಾಗಿ ಉಗಿಯೋಣ ಅಂತ ಫುಲ್ ರೆಡಿ ಆಗಿ ಬಂದಿರ್ತೀವಿ. ಅವ್ರು ತುಂಬಾ ಪಂಚುವಲ್ ಎಲ್ಲಾದ್ರಲ್ಲೂ, ಟೈಮಿಂಗ್. ಯಾರು ಪಂಚುವಲ್? 9 ಗಂಟೆಗೆ ಎಕ್ಸರ್ಸೈಸ್ ಕರೆಕ್ಟ್ ಇಡ್ತಾನೆ. ಅವ್ನು ಈ ತರ ಗಂಡಸು ಅಂತ ನಾವೇನೋ ಇಮ್ಯಾಜಿನೇಷನ್ ಹೊಟ್ಟೋಗಿದೆ. ಅವ್ನು ಯಾವ ತರ ಗಂಡಸು ಅಲ್ಲ, ಅವನತ್ರ ಟಾರ್ಗೆಟ್ ಮಾಡಿ ಬೈತಾನೆ, ನಮ್ನ ಟಾರ್ಗೆಟ್ ಮಾಡಿ ಬೈತಾನೆ. ಅವ್ನು ಎಂತವನು ಅಂದ್ರೆ ಹೆಣ್ಮಕ್ಳಿಗೂ ಬಹುಶಃ ಆತರ ಬುದ್ಧಿ ಬರ್ಲಿಕ್ಕಿಲ್ಲ. ಅವನು ವಿಷಯನೇ ಇಲ್ಲದೆ ನಮ್ಮನ್ನ ತುಂಬಾ ಚೆನ್ನಾಗಿ ಗೋಳೈಕೋತಾನೆ. ಹೆಣ್ಮಗು ಅಂತ ದೀಪನೇ ಆರೋಗೋಯ್ತು ನೋಡಲ್ಲಿ. ಹೆಣ್ಮಕ್ಳೇ ಗಮನಿಸೋದು ಕರೆಕ್ಟ್. ತುಂಬಾ ಗಮನಿಸಿದ. ಆದ್ರೆ ಈಗ ನನ್ ತುಂಬಾ ಎಮೋಷನ್ ಆಗಿದ್ದ ಮೊಮೆಂಟು ಇದೆಯಾ ನಿಮ್ ಯಾರಲ್ಲಾದ್ರು? ಆದ್ರೆ ಸೆಟ್ಟಲ್ ನೀವ್ ಅಳಿ ಅಂತ ನಾನು ಹೇಳಿಲ್ಲ, ಮರೆಯಕ್ ಆಗದೆ ಇರುವಂತಹ ಘಟನೆ ಎಲ್ಲ ನಮ್ಮ ನವರಸಗಳೇನಿದಾವ ಅವೆಲ್ಲವಲ್ಲ ಆಗಿರ್ತವೆ. ಕೋಪ ಬಂದಿರ್ತದೆ ಆಕ್ಟಿಂಗ್ಗೋಸ್ಕರ ಅಂತಲ್ಲ, ಅದಕ್ಕೆ ನೀವೆಲ್ಲೋ ಕನೆಕ್ಟ್ ಆಗಿ ಸೊ ಇನ್ನೇನೋ ನೆನಪಾಗಿ ಆಗಿದೆ. ಈಗ ನಯನ ಆಕ್ಟ್ ಮಾಡುವಾಗ ಒಂದು ಅವ್ರ ಅಜ್ಜಿ ಪಾತ್ರ ಮಾಡಿದ್ರು, ಆ ಪಾತ್ರ ಮಾಡುವಾಗ ಸುಮಾರು ಜನ ಹತ್ತರು. ಆಮೇಲೆ ಇನ್ನೊಂದು ಬೇರೆ ಯಾರ ಆಕ್ಟರ್ ಮಾಡುವಾಗ ಅದನ್ನ ನೋಡಿ ಹತ್ತಿದೀವಿ. ಅಥವಾ ಯಾರು ಒಂದು ನಾವು ಕಾಮಿಡಿಯಲ್ಲಿ ಯಾವತ್ತೋ ಒಂದು ಸ್ಕಿಟ್ ಸೀರಿಯಸ್ ಮಾಡ್ಬಿಟ್ಟಿರ್ತಾರೆ, ಸೊ ಅವತ್ತು ಎಲ್ರಿಗೂ ಎಮೋಷನಲ್ ಕನೆಕ್ಟ್ ಆಗುತ್ತೆ. ಆಮೇಲೆ ಇನ್ನೊಂದು ಅವ್ನ ಹಿತೇಶ್ ಹೇಳ್ತಿದ್ದಂಗೆ ನಾವೆಲ್ಲರೂ ಸೀಸನ್ ಮುಗಿದ್ ಬಿಟ್ಟು ಹೋಗುವಾಗ ಭಾಳ ಎಮೋಷನಲ್ ಸಂದರ್ಭ. ಅಂದ್ರೆ ಈಗ ಅನಾನ್ಸ್ ಆಗುತ್ತೆ ಪ್ರೈಸ್, ಅವತ್ತೆಲ್ಲರೂ ಮುಗಿತ್ ಲಾಸ್ಟ್, ನಾಳೆ ನಾವು ಸೇರಲ್ಲ, ಸೊ ಅದು ಎಮೋಷನ್ ಸಂದರ್ಭ. ಆಮೇಲೆ ಇನ್ನೊಂದು ನಮ್ಗೆ ಗೊತ್ತಿಲ್ಲದ ಹಾಗೆ ಒಂದು ಸರ್ಪ್ರೈಸ್ ಆಗಿ ಯಾರೋ ನಮ್ಮ ಪೇರೆಂಟ್ಸ್ ಬಂದಿರ್ತಾರಲ್ಲ, ಅದೆಲ್ಲ ನಮಗೆ ನಾವೆಲ್ಲ ಮಾಡುವಾಗ ನಮ್ಮ ತಾಯಿಂದ್ರೆ ಎಲ್ಲರೂ ತುಂಬಾ ಜನಕ್ಕೆ ಅದು ಡೌಟ್ ಗೊತ್ತಾ, ಸರ್ಪ್ರೈಸ್ ಅಂತ ಹೇಳ್ತಾರೆ. ಅದು ಆಕ್ಟ್ ಮಾಡೋರು ಅಲ್ಲೂ ಆಕ್ಟಿಂಗ್ ಮಾಡ್ತಿರ್ತಾರೆ, ಅದು ಸರ್ಪ್ರೈಸ್ ಅಲ್ಲದೆ ಹೋದ್ರು ಸರ್ಪ್ರೈಸ್ ಅಲ್ಲ. ಅದು ರಿಯಲ್ ಆಗಿ ಈಗ ಹೇಳ್ಬೇಕು ಅಂದ್ರೆ ಎಸ್ ಸಂತೋಷ್ ಹೇಳಿ. ನಿಜ ಅದು ಹೇಳಿದೀನಿ, ನಿಜ ಅದು. ಅಂದ್ರೆ ಸೀಸನ್ ಅಲ್ಲಿ ಏನಾಗಿತ್ತ ಗೊತ್ತಾ, ನಮ್ಗೆ 6 ತಿಂಗಳು ಪ್ರೋಗ್ರಾಮ್ ಅಂತ ಹೇಳಿದ್ರೆ ನಾವು ಊರಿಗೆ ಹೋಗಿರಲ್ಲ. ಫಸ್ಟ್ ಸೀಸನ್ ಇರ್ಬೇಕಾದ್ರೆ ನಾವು 3 ತಿಂಗಳು ಹೋಗದೆ ಇಲ್ಲೇ ಇದ್ವಿ. ಆಗ ಎಲ್ಲ ನಾವು ಮನೆಯವರನ್ನು ನೋಡಿರಲ್ಲ, ಬರೀ ಫೋನಲ್ಲಿ ಮಾತಾಡಿರ್ತೇವೆ. ಚಾನಲ್ ಅವ್ರು ಸರ್ಪ್ರೈಸ್ ಆಗಿ ಕರ್ಸಿದಾಗ ನಮ್ಗೆ ಪಕ್ಕ ಎಮೋಷನ್ ಆಗ್ತೀವಿ. ಅಷ್ಟೊಂದು ಸೀಕ್ರೆಟ್ ಮೇಂಟೈನ್ ಮಾಡಿರ್ತಾರೆ, ಗೊತ್ತಿರಲ್ಲ ಅದು ಆಕ್ಚುಲಿ. ಲಾಸ್ಟ್ ಮೂಮೆಂಟ್ ಅಲ್ಲಿ ಎಲ್ಲರೂ ಬಿಟ್ಟು ಹೋಗುವಾಗ ಅಳಬಾರ್ದು ಅನ್ಕೊಂಡಿರ್ತೀವಿ, ಆದ್ರೆ ಅಲ್ಲಿವರೆಗೂ ತಡ್ಕೊಂಡು ಗೊತ್ತಿರುತ್ತೆ ನಾವು ಮತ್ತೆ ಭೇಟಿ ಆಗ್ತೀವಿ ಇನ್ನೊಂದ್ ರೀತಿಲಿ ಅಂತ. ಲಾಸ್ಟ್ ಎಮೋಷನ್ ಹೆಂಗ್ ಇಲ್ಲಿವರೆಗೂ ಅವ್ರನ್ನ ಕರ್ಕೊಂಡ್ ಬರಕ್ಕೆ ಇದೆಲ್ಲ ಕಾರಣ ಆಯ್ತಲ್ಲ. ಸಿಗಲ್ಲ ನಮ್ಗೆ, ಊರಲ್ಲಿ ಇದ್ದವ್ರನ್ನ ಕರ್ಕೊಂಡು ಬಂದು ಅವಕಾಶ ಕೊಟ್ಟಿದ್ದಾರೆ, ಮತ್ತೆ ಜೊತೆಲಿ ಸೇರಕ್ಕಾಗಲ್ಲ. ಈಗೆಲ್ಲ ಎಷ್ಟು ಚೆನ್ನಾಗಿರ್ತೀವಿ ಅಂದ್ರೆ ಅದು ಕುಟುಂಬದಲ್ಲೂ ನಾವು ಹಂಗಿರಕ್ಕಾಗಲ್ಲ. ಅದೇ ಇವಾಗ ಇವ್ರು ಹೇಳ್ತಾ ಇದ್ರು, ಒಂದ್ ಸೀಸನ್ ಮುಗ್ದಿದ ತಕ್ಷಣ ನಾವು ಮತ್ತೆ ಸಿಗಲ್ವೇನೋ ಅನ್ನೋ ರೇಂಜಿಗೆ ನಾವೆಲ್ಲ ಫುಲ್ ಕನೆಕ್ಟ್ ಆಗಿರ್ತೀವಿ. ಎಲ್ಲ ಕುತ್ಕೊಂಡು ಮತ್ತೆ ಇನ್ನೊಂದ್ ಸೀಸನ್ ಬರ್ತಾ ಇದೀವಿ ಅಂತ ವಾಪಸ್ ಅನ್ನಿಸಿದಾಗ ಅದೊಂಥರ ಸಂಭ್ರಮ ಅಲ್ಲ. ಅದನ್ನ ನಾನು ನಮ್ ಸೀಸನ್ ಅಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನಂದ್ರೆ, ಅನೌನ್ಸ್ ಮಾಡ್ಬೇಕು ಆಗ ವಿನ್ನರ್ ಯಾರು ರನ್ನರ್ ಯಾರು, ಎಲ್ಲರೂ ಸ್ಟೇಜ್ ಹಿಂದಗಡೆ ನಿಂತ್ಕೊಂಡಿದೀವಿ. ಎಲ್ಲರೂ ಡೈರೆಕ್ಟರ್ ಸರ್ನ ಸತೀಶ್ ಸರ್ನ ತಪ್ಕೊಂಡು ಜೋರಾಗಿ ಅಳ್ತಾ ಇದೀವಿ. ಬೈ ಎನಿ ಚಾನ್ಸ್ ಹೊರಗಡೆ ಜನ ಯಾರೋ ನಮ್ಮನ್ ಬಂದು ಯಾರೋ ಸತ್ ಹೋಗಿದಾರೇನೋ ಅದಕ್ಕೆ ಹಿಂಗ್ ಅಳ್ತೀರೇನೋ ಅಂತ ಹಂಗ ಅಳ್ತಾ ಇದೀವಿ. ಒಬ್ರಿಗೂ ಸ್ಟೇಜ್ ಮೇಲೆ ಹೋಗೋದಕ್ಕೆ ಇಷ್ಟ ಇಲ್ಲ. ಯಾಕೆ ಅಂತಂದ್ರೆ ಇದೇ ಲಾಸ್ಟ್ ನಾವು ಸ್ಟೇಜ್ ಹತ್ತೋದು ಅನ್ನೋದು ನಮ್ಮ ಮನ್ಸಿಗೆ ಬಂದ್ಬಿಟ್ಟಿದೆ. ಆಮೇಲೆ ಅದನ್ನ ಬೇರೆ ಡೈರೆಕ್ಟರ್ ಸರ್ ಬಂದು ಹೇಳ್ಬಿಟ್ರು, ನೋಡ್ರೋ ಎಲ್ಲರೂ ಸ್ಟೇಜ್ ಮೇಲೆ ನೀಟಾಗಿ ನಿಂತ್ಕೊಳ್ರು, ಇದೇ ನಿಮಗೆ ಲಾಸ್ಟ್ ಕೊಂಡ್ರು, ಮತ್ತಿನ್ ಈ ಸ್ಟೇಜ್ ಬರಕ್ ಆಗಲ್ಲ, ಇನ್ ಯಾವಾಗ ಹೆಂಗ್ ಬರ್ತಿರೋ ಏನೋ ಗೊತ್ತಿಲ್ಲ. ಬಟ್ ನೀವು ಒಂದು ಏನ್ ಹೇಳ್ತಾರೆ, ಒಬ್ಬ ವಿನ್ನರ್ಸ್ ಆಗೋ ರನ್ನರ್ಸ್ ಆಗೋ ಈ ಸ್ಟೇಜ್ ಮೇಲೆ ನಿಂತ್ಕೊಳ್ಳೋದು ನೀವು ಲಾಸ್ಟ್ ಸರಿ ಅಂದಾಗ ಒಂಥರ ದುಃಖ ಉಮ್ಮಳಿಸ್ ಬರುತ್ತೆ, ಅದು ಹೇಳಕ್ ಆಗಲ್ಲ.
ಆ ಟೈಮ್ ಇದೆಯಲ್ಲ ಅದು ನಮ್ ಇವತ್ತಿಗೂ ನೆನಪಿಸ್ಕೋತೀವಿ ನಾವು. ಅದೊಂಥರ ಸ್ವೀಟ್ ಮೆಮೊರಿ ನಮ್ಗೆ. ಓಕೆ, ಈಗ ಚೈಲ್ಡ್ಹುಡ್ ದೀಪಾವಳಿ ಹೇಗಿರ್ತಾ ಇತ್ತು? ನಿಮ್ಮ ಚೈಲ್ಡ್ಹುಡ್ ದೀಪಾವಳಿ ಬಗ್ಗೆ ನೆನ್ಪು ಮಾಡ್ಕೊಳ್ಳೋದಾದ್ರೆ ನಮ್ಮ ಭಾಗದಲ್ಲಿ ಈಗ ಕೆಲವು ಭಾಗದಲ್ಲಿ ಕೆಲವು ತರ ಆಚರಿಸ್ತಾರೆ ಮೇಡಮ್. ನಮ್ಮ ಉತ್ತರ ಕರ್ನಾಟಕದಲ್ಲೆಲ್ಲ ಒಂದು 5 ದಿವಸ ಆಚರಿಸ್ತಾರೆ, 5 ದಿನ ಇರುತ್ತೆ, ಬಟ್ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ನಮಗೆ ಇದು ದೊಡ್ಡ ಹಬ್ಬ. ದೀಪಾವಳಿ ನಮ್ಮ ಎಲ್ಲರಿಗೂ ದೊಡ್ಡ ಹಬ್ಬ ಇದು. ಸೊ ಅವತ್ತೆಲ್ಲರೂ ಒಂದು ಅಂಗಡಿಗಳ ಪೂಜೆ ಆಗ್ಲಿ, ಆಮೇಲೆ ಅವತ್ತು ನಾವು ಅದ ಹೇಳ್ತಿದ್ದೆ ನಾನು ಆಗಲೇ, ಆಕಾಶ್ ಬುಟ್ಟಿ ಅಂತ ಬಿಡ್ತೀವಿ ನಾವೆಲ್ಲರೂ. ಆಕಾಶ್ ಬುಟ್ಟಿ ಅಂತಂದ್ರೆ ಒಂದು ಕಲರ್ ಪೇಪರ್ ಇಂದ ಅದನ್ನ ತಂತಿ ತಗೊಂಡು ಒಂದು ಬಾಕ್ಸ್ ಮಾಡಿ, ಆ ಬಾಕ್ಸ್ ಒಳಗೆ ಒಂದು ದೀಪ ಇಟ್ಟು ಪ್ರತಿ ದೀಪಾವಳಿಗೂ ಒಂದು ಬಿಡುವ ಪ್ರತಿನಿಧಿ ಅದು. ಸೊ ಎದಕ್ಕೆ ಬಿಡ್ತಾರಂತಾರೆ ಅದನ್ನ ಕಾರಣ ಬಿಡಕ್ಕೆ ಏನಂತಂದ್ರೆ, ಬೇರೆ ಊರವ್ರಿಗೂ ನಾವು ಇಲ್ಲಿ ಸಂಭ್ರಮ ಮಾಡಿದ್ವಿ, ಆ ದೀಪಾವಳಿನ ಆಚರಿಸ್ತೀವಿ ಅನ್ನೋ ಒಂದು ಸಾಂಕೇತಿಕವಾಗಿ ಸಂದೇಶ ದೀಪ ಸಂದೇಶ ಸರ್. ಸೊ ಒಂದೇ ಟೈಮಲ್ಲಿ ಸುಮಾರು ದೀಪಗಳು ಬಿಡ್ತಿದ್ರು, ಒಂದು ಸಾವಿರಾರು, 1,500 ದೀಪಗಳು ಒಂದು ಹೋಗೋದು. ಸೊ ಅದು ಒಂದ್ಸತಿ ಯಾರ್ದೋ ಜಮೀನಲ್ಲಿ ಬಿದ್ದು ಆ ಜಮೀನಿ ಸುಟ್ಟು ಹೋಗಿ ಸಮಸ್ಯೆ ಆಗಿ, ಸೊ ಕಡೆಗೆ ಆಮೇಲೆ ಅದನ್ನ ಚೇಂಜಸ್ ಮಾಡಿ ಒಂದು ಊರಿಗೆ ಒಂದೇ ಬಿಡಬೇಕು ಅಂತ ಆಯ್ತು. ಸೊ ಈ ಊರಿಗೆ ಒಂದು ದೊಡ್ಡ ಆಕಾಶ ಬುಟ್ಟಿನ ಬಿಡ್ತಾರೆ. ಅಂದ್ರೆ ಪ್ರತಿ ತಾಲೂಕಿ, ನಿಮ್ಮ ಪಕ್ಕದ ತಾಲೂಕಿಂದ ಊರಿಂದ ಒಂದು 45 ಕಿಲೋಮೀಟರ್ ದೂರ ಊರಿದ್ದು ಕಾಣಿಸುತ್ತೆ ನಮಗೆ. ಅಂದ್ರೆ ಅವ್ರು ಬಿಟ್ರು ಅಂತ ಅಲ್ಲಿವರೆಗೂ ಹೋಗುತ್ತಾ ಅದು? ತುಂಬಾ ದೂರ ಹೋಗುತ್ತೆ, ಮೇಲೆ ಹೋಗುತ್ತೆ. ಅಪ್ಪ ಆಕಾಶಕ್ಕೆ ಬಿಡೋದು ಕಣೋ, ನಿನ್ಗೆ ಅಲ್ಲೋಗ ವಿಮಾನ ಕಾಣತ್ತೆ, ಒಂದು ಬುಟ್ಟಿ ಕಾಣಲ್ವಾ? ಅಲ್ಲಪ್ಪ, ನಾನು ಕೇಳಿದ ಬುಟ್ಟಿ 40 ಆಮೇಲೆ ಎಕ್ಸಾಂಪಲ್ ಹೊರಗೆ ತೋರಿಸ್ತೀನಿ. ಸೂರಜ್ ಅಂತೂ ಹೇಳಿದ್ರು ಅವರು ಏನು ರಾಕೆಟ್ ಇಟ್ಟು ಬೇರೆಯವ್ರ ಮನೆಗೆ ನುಗ್ಗಿಸ್ಕೊಂಡು ಅಂತ. ನಿಮ್ದು ಆ ತರದ್ ಏನಾದ್ರು ಇನ್ಸಿಡೆಂಟ್? ನಾನು ಆಕ್ಚುಲಿ ಇದರಲ್ಲಿ ನಾನು ಚಿಕ್ಕ ಹುಡುಗ ಆಗಿದ್ದಾಗ ಈ 2 ರೂಪಾಯಿಂದು ಕಲ್ಲಲ್ಲಿ ಕಿಚ್ಚ ಪಟಾಕಿ ಗೊತ್ತಾಯ್ತು, ಗೊತ್ತಾ? ಕೇಳಿದಿರ? ಗನ್ನಲ್ಲೂ ಹೊಡಿತಾರಲ್ಲ, ಗನ್ನಲ್ಲ ಅದನ್ನೇ ಗನ್ನಲ್ಲೂ ರೀಲ್ ಹಾಕ್ಬಿಟ್ಟು ಹೊಡಿತಾರೆ. ಹಂಗಾರೆ ನೀವು ರೀಲಲ್ಲಿ ಹೊಡೆದಿದ್ದೀರಿ? ಅದು ಹಿಂಗೆ ಕೆಚ್ಚದ. ಅದು ನಮ್ಮ ತಂದೆಯವ್ರ ಹತ್ರ 2 ರೂಪಾಯಿ ಅಂದ್ರೆ ಅವಾಗ ದೊಡ್ಡ ಅಮೌಂಟ್ ಅದು. ಆಕ್ಚುಲಿ ತುಂಬ ಚಿಕ್ಕ ಹುಡುಗ ಆಗಿದೆ ನಾನು. 2 ರೂಪಾಯಿ 1 ರೂಪಾಯಿ ತಗೊಂಡು ಆ ಕಲ್ಲಲ್ಲಿ ಕೆಚ್ಚ ಪಟಾಕಿ ತಂದು ದೀಪಾವಳಿ ಹಬ್ಬದ ದಿವಸ ಕೊಡ್ತಾ ಇದ್ವಿ. ಸ್ವಲ್ಪ ಉದ್ದ ಆದ್ಮೇಲೆ ನಾನು ಹಂಗೇನೆ ದೊಡ್ಡವನಾದ್ಮೇಲೆನಾ ಬದನೆಕಾಯಿ ರೀಲ್ ಪಟಾಕಿ ಹೊಡಿತಾ ಹೊಡಿತಾ ಉದ್ದಾದ್ರು. ಅಲ್ಲ ಏನಂದ್ರೆ ಈಗ ಒಂದೇ ಸಲ ಅಲ್ಲ ಫ್ಲಾಶ್ ಬ್ಯಾಕ್ ಹೇಳುವಾಗ ಹೆಂಗಾಯ್ತದೆ ಗೊತ್ತಪ್ಪ? ಈಗ ಫ್ಲಾಶ್ ಬ್ಯಾಕ್ ನಮ್ದು ಕಲ್ಲಲ್ಲಿ ಕೆಚ್ಕೊಂಡು ಪಟಾಕಿ ಹೊಡಿತಿದ್ದಾಗ ಮತ್ತೆ ಏನಾಗ್ಬಿಡ್ತು, ಯೋ ಗಿರ ಸುಮ್ನೆ. ಆಮೇಲೆ ಈ ರಾಕೆಟ್ ಬಿಟ್ವಿ ನಾವ್, ಇಲ್ಲಿ ರಾಕೆಟ್ ಬಿಟ್ರೆ 40 ಊರ್ಗ್ ಹೋಗೋದು. ಅದೆಲ್ಲಿದ್ದು ರಾಕೆಟ್? ಸೈಂಟಿಸ್ಟ್ ಮಾಡಿರೋ ರಾಕೆಟ್ 40 ಊರಿಗೆ ಹೋಗುತ್ತಂತೆ. ಯಾವ್ದೋ ಸೈಂಟಿಸ್ಟ್ ಕತೆ ಹೇಳ್ತಾ ಇದ್ರೆ ಅವ್ರ ಏನಾದ್ರು ರಾಕೆಟ್ ತಗೊಂಡ್ರ? ಅದು ರಾಕೆಟ್ ಮೇಲೋದಾಗ ಪಕ್ಕದೂರವ್ರು ಅನ್ಕೊಳ್ಳೋರು, ಆ ಊರವ್ರು ಸಂಭ್ರಮ ಮಾಡ್ತಾ ಇದ್ದಾರೆ. ಇದು ಆಕ್ಚುಲಿ ಯಾಕೋ ಕುಸಿಲ್ ಹೊಡಿದ್ ನೋಡಿ ಮೇಡಮ್, ನಂಗೆ ಹೊಡಿತಾವನೆ ಅಂತ ನೋಡಿ. ಮತ್ತೆ ನಾನು ಇವ್ನಿಗೆ ಚೆನ್ನಾಗ್ ಮಾಡಿದೆ ಅಂತ ಬೇಸ್ ಅಂತ ತಡಿದ್ರೆ ನಂಗೆ ಹೊಡಿಬೇಡ ಅಂತ ನೀವು ಬೇಸ್ ಅಂತ ರಾಕೆಟ್ 40 ಊರಿಗೆ ಕಾಣಿದಂದ್ರೆ ಯಾವ? ಅಲ್ಲ, ಅಪ್ಪಣ್ಣವ್ರು ಬಿಡೋ ಆಕಾಶ್ ಬುಟ್ಟಿ 40 ಊರಿಗೆ ಕಾಣ್ಬೋದು, ನಾವು ಬಿಡೋ ರಾಕೆಟ್ 40 ಊರಿಗೆ ಕಾಣಂಗಿಲ್ವಾ? 40 ಕಿಲೋಮೀಟರ್ ಇರೋರು. ಆಕಾಶ್ ಬುಟ್ಟಿ ಅಂದ್ರೆ ಒಳಗಡೆ ದೀಪ ಹಾಕಿ ಬಿಡ್ತೀವಿ. ಅಲ್ಲಿ ನಾವ್ ಈಗ ಏನು ಮಚ್ಚ, ನೀನ್ ಬಿಡೋ ರಾಕೆಟ್ ಪುಣ್ಯಕ್ಕೊಂದ್ 5 ಮನೆ ಕಂಡ್ರೆ ಅದೇ ಪುಣ್ಯ ಬೆಂಗಳೂರು ಗೊತ್ತಾ? ಅಯ್ಯೋ ಅಪ್ಪ, ಇದು $1000 $10,000 ಬರುತ್ತಲ್ಲ, ಅದು ರಾಕೆಟ್ ಎಷ್ಟು ದೂರ ಹೋಗುತ್ತೆ ಅಂತ? 40 ಹೋಗುತ್ತಾ? ಅಲ್ಲ, ಮೇಲೆ ಹೋಗುತ್ತೆ. 40 ನೋಡ್ಕೋಬೋದ ಮೇಲೆ? ಈ ಪಟಾಕಿ ಹೊಡಿ ನಾನು ಹೇಳಿದ್ದು 40 ಹೋಗಿ ತಲುಪುತ್ತೆ ಅಂತ ಹೇಳ್ತಾ ಇಲ್ಲ. ನೀನ್ ರಾಕೆಟ್ ಬಿಡು, ಸುಮ್ಮನೆ ಯಾಕೆ ಮಾತಾಡ್ತೀನಿ, ಬಿಡೋದು ಹೋಯ್ತದು. ಮುಂದೋಗಿ ಮೇಡಮ್. ಓಕೆ, ಜಿ ಹೇಳಿ ಮೇಡಮ್. ಗೋವಿಂದ್ ಗೌಡ ಫಸ್ಟ್ ಟೈಮ್ ಇಷ್ಟು ಸೈಲೆಂಟ್ ನೋಡಿದ್ ನಾನು. ಇಲ್ಲ, ಅವ್ರಿಗೆ ಯೂಶಲಿ ಆತರ ಎಲ್ಲ ಮಧ್ಯ ಮಾತಾಡೋದು ಇಷ್ಟ ಆಗಲ್ಲ. ಸಂತು ಸೂರಜ್ ಎಲ್ಲ ನೀವ್ ಹೇಳಿದ್ರಲ್ಲ, ಸಂತು ಹೊಸ್ದಾಗ್ ಬಂದಿದ್ದಾನೆ ಅಂತ ಹೇಳಿದ್ರು. ಪಾಪ ಅವ್ನಿಗೆ ಮಾತಾಡ ನಾವು ಇಂಟರಪ್ಟ್ ಮಾಡಿದ್ರೆ ಪಾಪ ಮೊದ್ಲು ಪಾಪ ನೀವು ಬಂದ್ ಮಾತಾಡಿ. ಇವ್ರದ್ದು ಬುಟ್ಟಿ ಒಂದು ರಾಕೆಟ್. ಅಪ್ಪ, ನಾನು ಇನ್ನೊಂದ್ಸರಿ ಬುಟ್ಟಿ ವಿಷಕ್ ಹೋಗೋದೇ ಇಲ್ಲ. ಅವ್ರು ಅಲ್ಲಿ ಬೈದಾಯ್ತಾನೆ ಆಕಾಶ್ ಬುಟ್ಟಿ 40 ಕಿಲೋಮೀಟರ್ ಹೋಯ್ತು. ಮಾತಾಡಿ ಸೀರಿಯಸ್ ಅದು ರಿತೇಶ್. ಓಕೆ, ನೈನಾ ಹೇಳಿ ನಿಮ್ಮ ಚೈಲ್ಡ್ಹುಡ್ ಡೇಸ್. ನಂದು ಆಕ್ಚುಲಿ ಮೋಸ್ಟ್ ಆಫ್ ಟೈಮ್ ಫನಿ ಇನ್ಸಿಡೆಂಟ್ ಆಗಿದೆ. ಫನ್ನಿ ಅಪ್ಪ ಹೇಳ್ಕೊಡೋರು ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ. ಅಪ್ಪ ಡಬ್ದೊಳಗಡೆ ಸಗಣಿ ತುಂಬಿಟ್ಟು ಅದ್ರೊಳಗಡೆ ತುಂಬಾ ದೊಡ್ಡದು ಬಾಂಬ್ ಬರುತ್ತೆ ಕಲರ್ದು.
ಅಟಮ್ ಬಾಂಬ್ ಅದನ್ನ ಧೂಮ್ ಕರ್ತಾ ಇದೆ. ಇಟ್ಬಿಟ್ಟು ಡಮ್ ಅನ್ಸೋದು, ಅದು ಹಳ್ಳಿ ಕಡೆ ಎಲ್ಲ ಹೋಗಿ ಒಂದೇ ಸತಿ ಗೋಡೆಗೆಲ್ಲ ಹೊಡೆದ್ ಬಿಡೋದು. ಪಾಪ ಹೊಸದಾಗಿ ಪೇಂಟ್ ಎಲ್ಲ ಮಾಡ್ಸೋರು ದೀಪಾವಳಿ ಅಂತ. ಅದೆಲ್ಲ ರಾಚ್ ಬಿಡೋದಲ್ಲ, ಹಿಂಗೆ ಬಾಯಿಗೆ ಬಂದಂಗ್ ಬೈಯೋರು. ನಮ್ಮಪ್ಪ ಏನು ಗೊತ್ತಿಲ್ದವ್ರ ತರ ಅಮಾಯಕ್ ಅಂತಾರ. ನಾವೆಲ್ಲ ನಗಾಡ್ಬಿಡ್ತಿದ್ವಿ, ನಮಗ್ ಹಲ್ಕ ಮತ್ತೆಲ್ಲ ಬೈಯೋರು ಅವರು. ಇವೇನ್ ಹಬ್ಬ ಮಾಡ್ತಾವೆ ಗಲೀಜಾಗಿ ಅಂತೆಲ್ಲ. ಬೀಳ್ತಿರ್ಲಿಲ್ವ? ಇಲ್ಲ, ನಮ್ಮಪ್ಪ ಹಚ್ಬಿಟ್ಟು ಹೋಗ್ಬಿಡ್ತಿದ್ರು ನಮ್ನ ಕರ್ಕೊಂಡು. ಅದು ಹಸ್ಗಳ ಮೇಲೆ, ಮನೆ ಇದ್ರ ಪಡ್ಸಾಲೆ ಮೇಲೆಲ್ಲ ಬಿದ್ದು ಪಟಾಕಿ ಹೊಡೆದಾಗ ಬಾಯಿಗೆ ಬಂದಿತ್ತು, ಬೈತಿದ್ರು ಬಾಯಿ. ಆಮೇಲೆ ನಮ್ಮನೇಲಿ ಏನಂತಂದ್ರೆ ಅಪ್ಪ ಪಟಾಕಿ ಅಂತಂದ್ರೆ ತುಂಬಾ ಶಿಸ್ತು. ಇಷ್ಟೇ ಪಟಾಕಿ ನೀನೇ ಹೊಡಿಬೇಕು, ಇದು ತಮ್ಮಂದು, ಇದು ನಿಂದು, ಇದು ಹಂಗೆ ಎಲ್ಲ ಡಿವೈಡ್ ಮಾಡ್ಬಿಡೋರು. ಯಾರು ಜಗಳ ಮಾಡೋ ಹಂಗಿಲ್ಲ ಪಟಾಕಿದಲ್ಲಿ ಅಂತ ಅನ್ಬಿಟ್ಟು. ಆಮೇಲೆ ಎಲ್ಲರಿಗೂ ಹಂಚ್ಬಿಟ್ಟು ಲಾಸ್ಟ್ ಅಲ್ಲಿ ಮಿಕ್ಕಿರೋ ಪಟಾಕಿ ನಮ್ಮಪ್ಪ ಇದು ನಂದು, ನಾನು ಹೆಂಡ್ತಿದ್ದು ಅಂತ ಎತ್ತಿಟ್ಕೊಳ್ಳೋರು. ಆಮೇಲೆ ಅಪ್ಪಂಗೆ ಏನ್ ಇಷ್ಟ ಅಂತ ಅಂದ್ರೆ ಅವ್ರಿಗೆ ಮನೇಲಿ ದೀಪಗಳು ಹಚ್ಬೇಕು, ಮನೆ ತುಂಬಾ ದೀಪಗಳು ಹಚ್ಬೇಕು, ಹಂಗ್ ಮಾಡೋರು. ಊರ್ ಕಡೆ ಎಲ್ಲ ಹೋದಾಗ ನಾವು ದೇವಸ್ಥಾನದಲ್ಲಿ ಒಂದು ದೊಡ್ಡ ದೀಪನ ದೇವಸ್ಥಾನದಲ್ಲಿ ಹತ್ತಿಸ್ಕೊಂಬಂದು ಅದನ್ನ ಮನೇಲಿ ಹಚ್ತಿದ್ವಿ ಎಲ್ಲಾ ಕಡೆ ದೀಪ, ಆ ತರದ್ ಮಾಡೋರು. ಆಮೇಲೆ ಈಗ ಅಂತಂದ್ರೆ ನಮ್ಮ ಮನೆಗೆ ನಾವು ಒಂದ್ ಡಾಗ್ ಇದೆ ನಮ್ಮ ಮನೇಲಿ, ಸನ್ನಿ ಅಂತ. ಅವನ್ ಬಂದ್ಮೇಲೆ ಸ್ವಲ್ಪ ಪಟಾಕಿ ಹೊಡಿಯೋದ್ ಕಡಿಮೆ ಮಾಡಿದೀವಿ. ಬಿಕಾಸ್ ಮಕ್ಳು ಐಮ್ ಸಾರಿ ಮಕ್ಕಳ ತರಾನೇ ಟ್ರೀಟ್ ಮಾಡ್ತೀವಿ. ಪ್ರಾಣಿಗಳಿಗೆ ಯೂಶಲಿ ಆ ಪಟಾಕಿದು ಸೌಂಡ್ ತುಂಬಾ ಹಾರ್ಶ್ ಫೀಲ್ ಆಗತ್ತೆ. ನಾಯಿ ಅಂತಿದ್ದಾರೆ, ಕೋಪ ಬರಲ್ವಾ ನಾಯಿ ಅಂತ ಅಂದ್ರೆ ಅದನ್ನ? ಅದ್ರಲ್ಲಿ ಕೋಪ ಬರುತ್ತೆ ಯಾಕೆ ಮೇಡಮ್? ಕನ್ನಡದಲ್ಲಿ ನಾಯಿ ಹಂಗಲ್ಲ, ತುಂಬಾ ಜನ ನೀವು ಯಾರೆಲ್ಲ ನಾಯಿನ ಸಾಕ್ತಿರ್ತಾರೆ ಆದ್ರೆ ಹೆಸರು ಹಿಡಿದು ಕರಿಬೇಕು, ಇಲ್ಲಾಂದ್ರೆ ನಾಯಿ ಅಂತ ಮಗು ಅಂತ ಏನೇನೋ ಕರಿತಿರ್ತಾರೆ. ಅವನ್ನ ತಗೊಂಡ್ ಬಂದಿದ್ ಫಸ್ಟ್ ಇಯರ್ ಅಲ್ಲಿ ಪಟಾಕಿ ಹಬ್ಬ ಮಾಡಿದಾಗ, ದೀಪಾವಳಿ ಮಾಡಿದಾಗ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿ ಹೋಗಿದ್ದ. ಅವ್ನು ತುಂಬಾ ಹೈಪರ್ ಆಕ್ಟಿವ್ ಇದ್ದ, ಊಟ ಬಿಡುತ್ತೆ. ಮತ್ತೆ ಅವ್ನು ಸೈಲೆಂಟ್. ಆಮೇಲೆ ನಾವು ಡಾಕ್ಟರ್ ಹತ್ರ ಕರ್ಕೊಂಡು ಹೋದಾಗ ಅವ್ರು ಹೇಳಿದ್ರು ಅವ್ರಿಗೆ ಸೌಂಡ್ ಇಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಸೊ ಹಂಗಾಗಿ ಒಂದ್ ಸ್ವಲ್ಪ ವೀಕ್ ಆಗಿದ್ದಾನೆ, ಊಟ ಏನು ಮಾಡ್ತಾ ಇಲ್ಲ ಅಂತ. ಸಿಕ್ಕಾಪಟ್ಟೆ ಹಿಂಗ್ ಮುಟ್ಟಿದ್ರೆ ಡಾಗ್ ನ ಹಿಂಗ್ ನಡುಕ್ತಿತ್ತು. ಸೊ ಅವ್ರೇನ್ ಹೇಳಿದ್ರು ಅಂದ್ರೆ ಮನುಷ್ಯನಿಗೆ ಅದ್ ಎಷ್ಟು ಸೌಂಡ್ ಕೇಳತ್ತಲ್ಲ, ಪ್ರಾಣಿಗಳಿಗೆ ಅದ್ರ ಹತ್ತರಷ್ಟು ಹೆಚ್ಚು ಜಾಸ್ತಿ ಹೆದರತ್ತೆ ನಾಯಿಗಳು. ಅವತ್ತಿನ ನಮ್ಮ ಯಜಮಾನ್ರು ಹೇಳ್ಬಿಟ್ರಲ್ಲ, ಅವನಿಗೋಸ್ಕರ ನಾವು ಪಟಾಕಿ ಹೊಡೆಯೋದ್ ಸೆಲೆಬ್ರೇಟ್ ಮಾಡೋಣ, ಪಟಾಕಿ ಹೊಡೆಯೋದ್ ಬೇಡ ಅಂತ. ಒಳ್ಳೆ ವಿಷಯ. ವೆರಿ ನೈಸ್.